ಇವತ್ತಿನ ವಿಡಿಯೋದಲ್ಲಿ ನಾನು ಫಿಲ್ಟರ್ ಇಲ್ಲದೆ ಫಿಲ್ಟರ್ ಕಾಫಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಫಿಲ್ಟರ್ ಕಾಫಿ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಫಿಲ್ಟರ್ ಕಾಫಿ ಅಂದರೆ ಇಷ್ಟ ಇರುತ್ತೆ. ಆದರೆ ಫಿಲ್ಟರ್ ಇರಲ್ಲ ಮನೆಯಲ್ಲಿ, ಫಿಲ್ಟರ್ ಕಾಫಿ ಕುಡಿಬೇಕು ಅಂತ ಅನಿಸ್ತಿರತ್ತೆ. ಈಗ ಡಿಕಾಕ್ಷನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಬಟ್ಲಿಗೆ ನಾನು 3/4 ಲೋಟ ಆಗೋಷ್ಟು ನೀರನ್ನು ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿಯೋಕೆ ಬಿಡ್ತೀನಿ. ಇದನ್ನು ನೋಡಿ, ಈ ಲೋಟದಲ್ಲಿ ನಾನು 3/4 ಲೋಟ ಆಗೋಷ್ಟು ನೀರನ್ನು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಈ ಒಂದು ಲೋಟವನ್ನು ತಗೊಂಡು ಆ ಲೋಟಕ್ಕೆ ದೊಡ್ಡ ಚಮಚದಲ್ಲಿ 2 ಆಗೋಷ್ಟು ಕಾಫಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ಫಿಲ್ಟರ್ ಕಾಫಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಈ ಒಂದು ಲೋಟದಲ್ಲಿ ಡಿಕಾಕ್ಷನ್ ಮಾಡಿದರೆ 4 ಕಪ್ಪು ಕಾಫಿ ಆಗುತ್ತೆ. ಈ 2 ಚಮಚ ಕಾಫಿ ಪುಡಿಯಿಂದ ನೀವು 4 ಕಪ್ ಆಗೋಷ್ಟು ಡಿಕಾಕ್ಷನ್ ಕಾಫಿಯನ್ನು ಕುಡಿಬೋದು. ನೋಡಿ, ಈಗ ನೀರು ಚೆನ್ನಾಗಿ ಕುದಿದಿದೆ. ಈ ನೀರನ್ನು ನಾನು ಈ ಕಾಫಿ ಪುಡಿಗೆ ಹಾಕ್ತಾ ಇದ್ದೀನಿ. ನೋಡಿ, ಈಗ 1 ಸ್ಪೂನ್ ತಗೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಮುಚ್ಚಳವನ್ನು ಮುಚ್ಚಿ ಹಾಗೆ ಬಿಟ್ಬಿಡಬೇಕು. ಫ್ರೆಂಡ್ಸ್, ಯಾರು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ನನ್ನ ಚಾನಲ್ ಬಗ್ಗೆ ತಿಳಿಸಿ. ಹಾಗೆ ಅವರಿಗೆ ನನ್ನ ಚಾನಲ್ನ ವಿಡಿಯೋಸನ್ನು ಶೇರ್ ಮಾಡಿ. ಈಗ ನೋಡಿ, ನಾನು ಇದನ್ನು ಹಾಕಿಟ್ಟು 2 ನಿಮಿಷ ಆಗಿದೆ. ಈಗ ಇದು ಇನ್ನೂ ಕಾಫಿ ಡಿಕಾಕ್ಷನ್ ಆಗಿಲ್ಲ. ಈ ಕಾಫಿ ತರಿ ಇನ್ನೂ ಮೇಲೇನೆ ಇದೆ. ಹಾಗಾಗಿ ಇದನ್ನು 2 ನಿಮಿಷ ಆದಮೇಲೆ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನು ಮತ್ತೆ ಮುಚ್ಚಿಡಬೇಕು. ಹಾಗೆ 2 ನಿಮಿಷ ಮುಚ್ಚಿಟ್ಟಾದ್ಮೇಲೆ ಮತ್ತೆ ಈಗ ನೋಡಿ, ಇದು ಚೆನ್ನಾಗಿ ಡಿಕಾಕ್ಷನ್ ಆಗಿದೆ. ಈ ಕಾಫಿ ಪುಡಿಯ ತರಿ ಯಾವುದೂ ಇಲ್ಲ, ಎಲ್ಲ ತಳಕ್ಕೆ ಹೋಗಿದೆ. ಡಿಕಾಕ್ಷನ್ ಮಾತ್ರ ಮೇಲಿದೆ ನೋಡಿ. ಹೀಗೆ ನೀವು ಸುಲಭವಾಗಿ ಫಿಲ್ಟರ್ ಇಲ್ಲದೆ ಫಿಲ್ಟರ್ ಕಾಫಿ ಮಾಡಿಕೊಂಡು ಕುಡಿಬಹುದು. ಈ ತರ ಸುಲಭವಾಗಿ ನೀವು ಡಿಕಾಕ್ಷನ್ ಅನ್ನ ಮಾಡ್ಕೋಬಹುದು. ನೋಡಿ, ನಾನೀಗ ಮೇಲೆ ಇರುವಂತಹ ಡಿಕಾಕ್ಷನ್ ಅನ್ನ ಬೇರೆ ಲೋಟಕ್ಕೆ ಹಾಕ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಈ ಡಿಕಾಕ್ಷನ್ ನೋಡಿ. ಈಗ ನಾನು ಈ ಡಿಕಾಕ್ಷನ್ ಅನ್ನ ಹಾಕ್ಬಿಟ್ಟು ಕಾಫಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಎಷ್ಟೇ ತಲೆನೋವು ಇರ್ಬೋದು ಅಥವಾ ಎಷ್ಟೇ ಟೆನ್ಷನ್ ಇರ್ಬೋದು, 1 ಕಪ್ ನೀವು ಫಿಲ್ಟರ್ ಕಾಫಿ ಕುಡಿದ್ಬಿಟ್ರೆ ಅವೆಲ್ಲ ಕ್ಷಣದಲ್ಲಿ ಮಾಯ ಆಗುತ್ತೆ ಅಲ್ವಾ? ನೋಡಿ, ನಾನಿಲ್ಲಿ ಕಾಫಿ ಮಾಡೋಕೆ ಒಂದು ಬಟ್ಲಿಗೆ 3/4 ಲೋಟ ಹಾಲನ್ನು ಹಾಕಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ. ನಾನಿಲ್ಲಿ 1.5 ಸ್ಪೂನನ್ನು ಹಾಕಿದ್ದೀನಿ. ಇದರಲ್ಲಿ 2 ಲೋಟ ಕಾಫಿ ಆಗುತ್ತೆ. ಸಕ್ಕರೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ನೀವು ಎಷ್ಟು ಸ್ವೀಟನ್ನು ಇಷ್ಟಪಡ್ತೀರೋ ಅಷ್ಟೇ ಸಕ್ಕರೆಯನ್ನು ಹಾಕ್ಕೊಳ್ಳಿ. ಸಕ್ಕರೆ ಬದಲು ಬೆಲ್ಲವನ್ನು ಹಾಕ್ಕೋಬೋದು. ನಾನಿಲ್ಲಿ ಕಪ್ಪಿಗೆ ಡಿಕಾಕ್ಷನ್ ಅನ್ನು ಹಾಕೋತಾ ಇದ್ದೀನಿ. ಇದು ಅಷ್ಟೇ, ನಿಮಗೆ ಎಷ್ಟು ಸ್ಟ್ರಾಂಗ್ ಕಾಫಿ ಬೇಕು ಅದರ ಮೇಲೆ ಈ ಡಿಕಾಕ್ಷನ್ ಅನ್ನು ಹಾಕ್ಕೊಳ್ಳಿ. ಜಾಸ್ತಿ ಸ್ಟ್ರಾಂಗ್ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಅಂದರೆ ಕಡಿಮೆ ಹಾಕ್ಕೊಳ್ಳಿ. ಹಾಗೆ ನೋಡಿ, ಇಲ್ಲಿ ಹಾಲನ್ನು ನಾನು ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಲ್ವಾ, ಅದನ್ನು 2-3 ಸರಿ ಮೇಲಿಂದ ಕೆಳಗೆ ಆಡಿಸ್ತೀನಿ. ಈ ಫಿಲ್ಟರ್ ಕಾಫಿ ಮಾಡಬೇಕಾದ್ರೆ ಒಂದು ಟಿಪ್ಸ್ ಏನಂದ್ರೆ, ನೀವು ಹಾಲನ್ನು ಗಟ್ಟಿಯಾಗಿ ತಗೊಂಡಷ್ಟು ಟೇಸ್ಟ್ ಆಗುತ್ತೆ. ಜೊತೆಗೆ ನೀವು ಹಾಲನ್ನು 2-3 ಸರಿ ಮೇಲಿಂದ ಕೆಳಗೆ ಚೆನ್ನಾಗಿ ಆಡಿಸ್ಕೊಳ್ಳಿ. ಆಗ ಈ ಫಿಲ್ಟರ್ ಕಾಫಿ ನೊರೆ ತುಂಬಾ ರುಚಿಯಾಗಿ ಬರುತ್ತೆ. ಈಗ ನೋಡಿ, ಹಾಲು ಚೆನ್ನಾಗಿ ಕಾದಿದೆ. ನಾನು ಇದನ್ನ ಈ ಡಿಕಾಕ್ಷನ್ ಇರುವ ಕಪ್ಪಿಗೆ ಹಾಕ್ತಾ ಇದ್ದೀನಿ. ಆದಷ್ಟು ನೀವು ಮೇಲಿಂದ ಹಾಲನ್ನು ಕಪ್ಪಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ನೊರೆಯಾದ ಫಿಲ್ಟರ್ ಕಾಫಿ ರೆಡಿ ಆಗುತ್ತೆ. ನೋಡಿ, ಈ ಕಾಫಿ ನೋಡೋಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ಕುಡಿಯೋಕ್ಕೂ ತುಂಬಾನೇ ರುಚಿಯಾಗಿತ್ತು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.